ಯಾವಾಗಲೂ ಹೇಳ್ತಾ ಇರ್ತೀವಿ, ಅಕ್ಷಯ ಕಲ್ಪೋದರ ಏನು ಹೇಳ್ತೀವಿ, ಕೃಷಿಯ ಹೃದಯ ಭಾಗ ಯಾವುದಪ್ಪ ಅಂತಂದರೆ ಹೈನೋದ್ಯಮ. ಹೈನೋದ್ಯಮ ಇಲ್ಲದೆ ನಾವು ಕೃಷಿಯನ್ನು ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಅದರಿಂದ ಎರಡು ಸಂಪನ್ಮೂಲ ಬರುತ್ತೆ. ಆದರೆ ಹೈನೋದ್ಯಮವನ್ನು ಹೇಗೆ ಪ್ರಾರಂಭ ಮಾಡೋದು, ಅದಕ್ಕೆ ಮೊದಲನೇ ಮೈಲಿಗಲ್ಲಿ ಯಾವುದು ಅಂತ. ನಮ್ಮ ಮನೆಯಲ್ಲಿ ನಾಳೆ ಏನು ರೇಷನ್ ಇಲ್ಲ ಅಂದರೆ ನಾವು ಬೇಕಾದ್ರೆ ನಿದ್ದೆ ಮಾಡ್ಬಿಡ್ತೀವಿ, ಬಿಡು ಬೆಳಗ್ಗೆ ಎಲ್ಲರ ಹೋಟ್ಲಲ್ಲಿ ತಿನ್ಕೊಳ್ಳೋಣ ಅಥವಾ ಎಲ್ಲರ ಅಂಗಡಿಗೆ ಹೋಗಿ ಸಾಲ ತಂದ್ಬೋಣ ಅಂತ. ಆದರೆ ಬೆಳಗ್ಗೆ ಹಸುಗೆ ಹಾಕೋದಕ್ಕೆ ಹುಲ್ಲಿಲ್ಲ ನನ್ನಲ್ಲಿ ಅಂತಂದರೆ ನಮಗೆ ನಿದ್ದೆ ಬರಲ್ಲ. ಕನಿಷ್ಠ ಅಂದರೂ ಕೂಡ 3 ತಿಂಗಳಿಗೆ ಆಗುವಷ್ಟು ಮೇವಿನ ಭದ್ರತೆ ಇರಬೇಕು. ನಾನು ಎಲ್ಲ ಹಸುಗಳನ್ನು ಸಾಕಾಣಿಕೆ ಮಾಡ್ತೀನಿ ಅಂತ ಹೋದವ್ರಿಗೆಲ್ಲ ನಾನು ಹೇಳೋದು ಅದೇನೇ, ಮೊದಲು ಮೇವಿನ ಭದ್ರತೆ ಮಾಡ್ಕೊಳ್ಳಿ. ಮೇವು ಕೋಬೇಕು, ಕೊಟ್ಟಿಗೆ ನಿರ್ಮಾಣ ಮಾಡ್ಕೋಬೇಕು, ರಸಮೇವನ್ನು ಮಾಡ್ಕೋಬೇಕು, ಆಮೇಲೆ ಹಸುಗಳನ್ನ ಇಂಡಕ್ಟ್ ಮಾಡಬೇಕು. ಅವಾಗ ಈ ಮೇವಿಲ್ದಲೇ ನಮಗೆ ಯಾವುದೇ ಕಾರಣಕ್ಕೂ ಡೈರಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೇವು ಬೆಳ್ಕೊಳ್ಳೋದಲ್ಲೇ ಹೋದರೆ ನೀವು ಹೊರಗಡೆಯಿಂದ ಕೊಂಡ್ಕೊಂಬಂದು ಮೇವು ಬೆಳಿತೀನಿ ಅಂತಂದರೆ ನಿಮಗೆ ಅದು ಲಾಭದಾಯಕವಾದಂಥ ಹೈನೋದ್ಯಮ ಆಗೋದಿಲ್ಲ. ಪ್ರತಿಯೊಂದು ಕೊಂಬು ನೇಪಿಯರು, ಸೂಪರ್ ನೇಪಿಯರು, BNH 11 ಈ 3 ಮೇವುಗಳು ರಸಮೇವು ಮಾಡೋದಕ್ಕೆ ಮಾಡಿಸಿದಂಥ ಮೇವುಗಳು. ಒಂದು ಹಸು ನಮಗೆ ಒಂದು ದಿವಸಕ್ಕೆ 20 kg ರಸಮೇವು ಬೇಕು. ಅಲ್ಲಿ ನನ್ನ ಹತ್ರ 10 ಹಸು ಇದೆ ಅಂತಂದರೆ ದಿನಕ್ಕೆ 200 kg ಬೇಕು. 200 kgಯಿಂದ ನನಗೆ 4 ರೂಪಾಯಿ ದುಡ್ಡು ಉಳಿದ್ರೆ ಎಷ್ಟಾಯಿತು? 800 ರೂಪಾಯಿ ದುಡ್ಡು ಉಳಿತು ನನಗೆ. ಒಂದು ತಿಂಗಳಿಗೆ 24,000 ರೂಪಾಯಿ ನನಗೆ. 24,000 ರೂಪಾಯಿ ಅಷ್ಟು ದುಡ್ಡು ಉಳಿತು. ಅಲ್ಲಿಗೆ ಹೆಚ್ಚು ಕಮ್ಮಿ 30-35 ಸಾವಿರ ರೂಪಾಯಿನಷ್ಟು ದುಡ್ಡನ್ನ ನಾವು ಮೆಕ್ಕೆಜೋಳದಿಂದ ನೇಪಿಯರಿಗೆ ಬಂದರೆ ಉಳಿತಾಯ ಮಾಡ್ಬಿಡ್ಬೋದು. ಈ ನೇಪಿಯರಿಂದಲೇ ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ಪೂರ್ತಿ ನೇಪಿಯರ್ ಹುಲ್ಲಿಂದ ಮಾಡಿರ್ತಕ್ಕಂಥ ಸೈಲೇಜ್. ಇದನ್ನೇ ಫೀಡ್ ಮಾಡ್ತಾ ಇರೋದು. ಹಸುಗಳ ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ. ಇದು ಮೇವಿನ ಭದ್ರತೆ. ನಮಗೆ 3 ತಿಂಗಳಿಗೆ ಆಗುವಷ್ಟು ಮೇವನ್ನು ಬೆಳೆದು ಸೈಲೇಜ್ ಮಾಡಿ ಇಟ್ಕೊಂಡು ನಂತರ ಏನಿದ್ರು ನಾವು ಶೆಡ್ಡನ್ನು ಕಟ್ಟೋದ್ರ ಕಡೆ ನಾವು ಗಮನ ಹೋಗಬೇಕು. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ನನ್ನ ಹೆಸರು ರಘುರಾಮ್ ಅಂತ, ಅಕ್ಷಯ ಕಲ್ಪ ಸಂಸ್ಥೆಯಲ್ಲಿ ತರಬೇತರನ್ನ ಕೆಲಸ ಮಾಡ್ತಾ ಇದ್ದೀನಿ. ನಾವಿಲ್ಲಿ ನಿಮ್ಗೆ ಹೇಳಕ್ ಹೊರಟಿರೋದು ಏನಪ್ಪ, ಯಾವ ವಿಷಯ ಅಂತಂತಂದ್ರೆ ಕೃಷಿಯನ್ನು ಹೇಗೆ ಪ್ರಾರಂಭಿಸಬೇಕು ಅಂತ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅಕ್ಷಯ ಕಲ್ಪೋದರ ಏನು ಹೇಳ್ತೀವಿ, ಕೃಷಿಯ ಹೃದಯ ಭಾಗ ಯಾವುದಪ್ಪ ಅಂತಂದರೆ ಹೈನೋದ್ಯಮ. ಹೈನೋದ್ಯಮ ಇಲ್ಲದೆ ನಾವು ಕೃಷಿಯನ್ನು ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಅದರಿಂದ ಎರಡು ಸಂಪನ್ಮೂಲ ಬರುತ್ತೆ. ಆದರೆ ಹೈನೋದ್ಯಮವನ್ನು ಹೇಗೆ ಪ್ರಾರಂಭ ಮಾಡೋದು, ಅದಕ್ಕೆ ಮೊದಲನೇ ಮೈಲಿಗಲ್ಲಿ ಯಾವುದು ಅಂತಂತಂದರೆ ನಮ್ಮ ತಾಕನ್ನು ತಯಾರಿ ಮಾಡ್ಕೊಳ್ತಕ್ಕಂಥದ್ದು, ಕೃಷಿ ಭೂಮಿಯನ್ನು ರೆಡಿ ಮಾಡ್ಕೊಳ್ತಕ್ಕಂಥದ್ದು ಫಸ್ಟ್ ಮೊದಲನೇ ಕೆಲಸ ಇಂಪಾರ್ಟೆಂಟ್. ಇಡೀ ನಮ್ಮ ತೋಟ ಏನಿರುತ್ತೆ ಅದನ್ನು ನಾವು ತಯಾರಿ ಮಾಡ್ಕೋಬೇಕು. ಹೇಗೆ ತಯಾರಿ ಮಾಡ್ಕೊಳ್ಳೋದು? ಮೊದಲನೇದಾಗಿ ಅಲ್ಲಿ ಬಿದ್ದಂತಹ ಮಳೆ ನೀರನ್ನು ಇಂಗಿಸ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕು. ಅದಕ್ಕೆ ಟ್ರಂಚ್ಗಳನ್ನು ಮಾಡಬೇಕು, ಬಂಡ್ಗಳನ್ನು ಹಾಕಬೇಕು. ಆಮೇಲೆ ಜೊತೆಗೆ ಕೆಲವೊಂದಿಷ್ಟು ಗಿಡಗಳನ್ನು ಕೂಡ ನಾವು ಹಚ್ಚಬೇಕಾಗುತ್ತೆ. ಅಂದರೆ ಅದು ನಿಮಗೆ ಜೀವಂತ ಬೇಲಿ ಬೇಕಾಗುತ್ತೆ. ಕೃಷಿ ಅಂತಂದರೆ ಬದುಗಳಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳು, ಅಂದರೆ ಅದಕ್ಕೆ ಗೊಬ್ಬರ ಕೊಡ್ತಕ್ಕಂಥದ್ದು, ಸಾರಜನಕವನ್ನು ಕೊಡ್ತಕ್ಕಂಥ ಗಿಡಗಳನ್ನು ನಾವಿಲ್ಲಿ ಬೆಳೆಸ್ಕೊಳ್ಬೇಕಾಗುತ್ತೆ. ಈಗ ನೋಡ್ತಾ ಇದ್ದೀರಾ ನೀವಿಲ್ಲಿ, ಇದರಲ್ಲಿ ನಾವಿಲ್ಲಿ ಟ್ರಂಚ್ಗಳನ್ನು ಫಸ್ಟ್ ತೆಗೆದಿದ್ದೀವಿ. ಈ ಟ್ರಂಚ್ಗಳನ್ನ ಉದ್ದೇಶ ಏನಪ್ಪ ಅಂತಂದರೆ ಮಳೆ ಈ ಹೊಲದಲ್ಲಿ ಬಿದ್ದಂಥ ನೀರೇನಿದೆ ಪೂರ್ತಿ ಬಂದು ಇದ್ರೊಳಗಡೆ ಇಂಗುತ್ತೆ. ಆಮೇಲೆ ಇನ್ನು ಕೃಷಿ ತ್ಯಾಜ್ಯಗಳೇನು ಬರ್ತವೆ ಅದನ್ನೆಲ್ಲ ನಾವು ಇದ್ರೊಳಗಡೆ ಹಾಕ್ತಾ ಬರ್ತೀವಿ. ಅವಾಗ ಏನಾಗುತ್ತೆ, ನೀರು ಆವಿ ಆಗೋದಿಲ್ಲ, ನೀರು ಇಂಗೋದಕ್ಕೆ ಸಹಕಾರಿಯಾಗುತ್ತೆ. ಜೊತೆಗೆ ಇದು ಒಂದು ದಿವಸ ಒಳ್ಳೆ ಗೊಬ್ಬರ ಆಗುತ್ತೆ. ಇದನ್ನು ಮತ್ತೆ ನಾವು ಕೃಷಿ ಭೂಮಿಗೆ ಬಳಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಬದುಗಳ ಮೇಲೆ ನೋಡ್ತಾ ಇದ್ದೀವಿ, ಗ್ಲಿರ್ಸಿಡಿಯಾ ಇದೆ, ಕಾಡು ತಂಗಡಿ ಇದೆ, ಈ ಥರ ಗಿಡಗಳನ್ನು ಹಚ್ಕೋಬೇಕು. ಯಾಕೆಂದರೆ ಇದರಿಂದ ನಮಗೆ ಹೇರಳವಾಗಿ ಬಯೋಮಾಸ್ ಸಿಗುತ್ತೆ. ಯಾವಾಗ ನಮಗೆ ಕೃಷಿ ತ್ಯಾಜ್ಯದ ಜೊತೆಗೆ ಹಸಿರಲ್ಲೇ ಗೊಬ್ಬರನೂ ಕೂಡ ನಮಗೆ ಬೇಕಾಗುತ್ತಲ್ವ, ಆ ಬಯೋಮಾಸು ನಮಗೆ ಈ ಎಲ್ಲ ಕಾಡು ಗಿಡಗಳಿಂದ ಸಿಗ್ತಾ ಹೋಗುತ್ತೆ. ಇದೆಲ್ಲ ವೇಸ್ಟು, ಬೇರಾಗುತ್ತೆ, ಅದು ಹೊರ ತಿನ್ನುತ್ತೆ ಅಂತ ಏನನ್ನ ರೈತರುಗಳು ಹೇಳ್ತಾರೆ 108. ಆದರೆ ಅವುಗಳ ಅವಶ್ಯಕತೆ ತುಂಬ ಇದೆ. ಅವು ಖಂಡಿತ ನಮಗೆ ತೊಂದರೆ ಮಾಡೋದಿಲ್ಲ, ಅನುಕೂಲಗಳನ್ನೇ ಮಾಡ್ತಾ ಹೋಗುತ್ತೆ. ಒಂದು ಉದಾಹರಣೆಗೆ ಗೊಬ್ಬರದ ಗಿಡ ಅಂತಲೇ ಕರೀತಾರೆ ಅದನ್ನು, ಗ್ಲಿರ್ಸಿಡಿಯಾ ಅಂತ ಏನು ಹೇಳ್ತೀವಿ, ಗೊಬ್ಬರದ ಗಿಡ ಅಂತಲೇ ಅಂತಂತಾರೆ. ಆ ಗೊಬ್ಬರದ ಗಿಡದಲ್ಲಿ ಹೇರಳವಾಗಿರುವಂಥ ಸಾರಜನಕ ಇರುತ್ತೆ. ಆ ಸಾರಜನಕ ಮೇವಿನ ಬೆಳವಣಿಗೆಗೆ, ಯಾಕೆಂದರೆ ನಾವು ಡೈರಿ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಬೇಕಾಗಿರೋದೇ ಮೇವು. ಮೇವಿನ ಭದ್ರತೆ ಇಲ್ದಲೆ ನಾವು ಯಾವುದೇ ಕಾರಣಕ್ಕೂ ಡೈರಿಯನ್ನು ನಾವು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಮ್ಮ ಮನೆಯಲ್ಲಿ ನಾಳೆ ಏನು ರೇಷನ್ ಇಲ್ಲ ಅಂದರೆ ನಾವು ಬೇಕಾದ್ರೆ ನಿದ್ದೆ ಮಾಡ್ಬಿಡ್ತೀವಿ, ಬಿಡು ಬೆಳಗ್ಗೆ ಎಲ್ಲರ ಹೋಟ್ಲಲ್ಲಿ ತಿನ್ಕೊಳ್ಳೋಣ ಅಥವಾ ಎಲ್ಲರ ಅಂಗಡಿಗೆ ಹೋಗಿ ಸಾಲ ತಂದ್ಬೋಣ ಅಂತ. ಆದರೆ ಬೆಳಗ್ಗೆ ಹಸುಗೆ ಹಾಕೋದಕ್ಕೆ ಹುಲ್ಲಿಲ್ಲ ನನ್ನಲ್ಲಿ ಅಂತಂದರೆ ನಮಗೆ ನಿದ್ದೆ ಬರಲ್ಲ. ಕನಿಷ್ಠ ಅಂದರೂ ಕೂಡ 3 ತಿಂಗಳಿಗೆ ಆಗುವಷ್ಟು ಮೇವಿನ ಭದ್ರತೆ ಇರಬೇಕು. ನಾನು ಎಲ್ಲ ಹಸುಗಳನ್ನು ಸಾಕಾಣಿಕೆ ಮಾಡ್ತೀನಿ ಅಂತ ಹೋದವ್ರಿಗೆಲ್ಲ ನಾನು ಹೇಳೋದು ಅದೇನೇ, ಮೊದಲು ಮೇವಿನ ಭದ್ರತೆ ಮಾಡ್ಕೊಳ್ಳಿ, ಮೇವು ಬೆಳ್ಕೊಳ್ಳಿ. ಅದು ನನಗೆ ಸಾಕಷ್ಟು ಇದೆ, 3 ತಿಂಗಳಿಗೆ ಆಗುವಷ್ಟು ನನ್ನ ಹತ್ರ ಮೇವಿದೆ ಅಂತ ಅಂದಾಗ ನೀವು ಒಂದೊಂದೇ ಕೆಲಸಗಳನ್ನ ಮಾಡ್ತಾ ಹೋಗಬೇಕು. ಕೊನೆಯಲ್ಲಿ ಹಸುಗಳನ್ನ ತರೋದು ಮೊದಲಲ್ಲ. ಮೇವು ಮಾಡ್ಕೋಬೇಕು, ಕೊಟ್ಟಿಗೆ ನಿರ್ಮಾಣ ಮಾಡ್ಕೋಬೇಕು, ರಸಮೇವನ್ನು ಮಾಡ್ಕೋಬೇಕು, ಆಮೇಲೆ ಹಸುಗಳನ್ನ ಇಂಡಕ್ಟ್ ಮಾಡಬೇಕು. ಅವಾಗ ಮಾತ್ರ ನೀವು ಡೈರಿನಲ್ಲಿ ಫಸ್ಟೇ, ಆಮೇಲೆ ನಾವು ಮೇವು ಹುಡುಕಾಡ್ತೀವಿ, ಆಮೇಲೆ ಶೆಡ್ಡನ್ನ ಅದನ್ನು ಇದು ಮಾಡೋದಕ್ಕೆ ನಾವು ಇದು ಮಾಡ್ತೀವಿ. ತುಂಬ
ಶ್ರಮ ವಹಿಸ್ತೀವಿ. ಅದಕ್ಕೆ ಫಸ್ಟ್ ಮಾಡ್ಕೋಬೇಕಾಗಿರೋದು ತಾಕಿನ ಒಂದು ತಯಾರಿ, ಈ ಭೂಮಿಯ ತಯಾರಿಯನ್ನು ಮಾಡ್ಕೋಬೇಕು. ಮಣ್ಣನ್ನು ಟೆಸ್ಟ್ ಮಾಡೋದ್ರಿಂದ ಹಿಡಿದು ಸಾಯಿಲ್ ಟೆಸ್ಟ್ ಕೂಡ ಮಾಡಿಸ್ಬೇಕು. ಯಾವ್ಯಾವ ಪೋಷಕಾಂಶಗಳು ಕೊರತೆ ಇದೆ ಅನ್ನೋದ್ರಿಂದ ನಾವು ಕಂಡುಹಿಡ್ಕೋಬೇಕು. ಬೇಕಾದಂಥ ಪೋಷಕಾಂಶಗಳನ್ನು ಅದಕ್ಕೆ ಪೂರೈಸೋದಕ್ಕೆ ಸಾವಯವ ರೀತಿಯಲ್ಲಿ ಯಾವ ರೀತಿ ಕ್ರಮ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ನಂತರ ನಾವು ಏನಿದ್ರು ಮೇವಿನ ಹಚ್ಚೋದ್ರ ಕಡೆ ಗಮನ ಕೊಡಬೇಕು. ಸೊ ಈಗ ಹಂಗೆ ಮೇವಿನ ಇದನ್ನ ನೋಡ್ಕೊಂಡು ಬರೋಣ. ಯಾವ್ಯಾವ ಮೇವು ನೀವು ಅಂದ್ರೆ ಮೇವು ಹಾಕಕ್ಕಿಂತ ಮುಂಚೆ ನೀವು ಭೂಮಿನ ಹದವಾಗಿ ಇಟ್ಕೊಳ್ಳಿ ಅಂತ ಕರೆಕ್ಟ್. ಹೇಳ್ತಾ ಹೌದು, ಮೇವಿನ ಹದ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ಪೂರ್ವ ತಯಾರಿಗಳು ಇವೆಲ್ಲ. ಇದ್ದೀನಿ. ನೀವು ಆ ಮೇವು ಒಂದ್ಸತಿ ಹಾಕದ ಮೇಲೆ ಇಟ್ಟಿರೋದೇ ಈ ಫಾರ್ಮುಲಾ. ಹೌದೌದು, ಮೇವು ಒಂದ್ಸತಿ ಹಾಕದ್ಮೇಲೆ ನೀವು ಇಲ್ಲಿ JCB ಮತ್ತೆ ಯಂತ್ರಗಳನ್ನು ತಂದ್ಬಿಟ್ಟು ನೀವು ಟ್ರಂಚ್ ಹೊಡಿಸೋದಕ್ಕಾಗೋದಿಲ್ಲ, ಉದಿಗಳನ್ನು ಹಾಕೋದಕ್ಕಾಗೋದಿಲ್ಲ. ಮುಂಚೆ ತಯಾರಿಗಳು ಇದಾಗ್ಬಿಡ್ಬೇಕು ನಮಗೆ. ಆಮೇಲೆ ಇನ್ನೊಂದು ಇದು ನಾನು ಏನ್ ಹೇಳಿದೆ ಈಗ, ದ್ವಿದಳ ಧಾನ್ಯ ಅಥವಾ ದ್ವಿದಳ ಮೇವುಗಳು ಏನಿದಾವೆ ಇವೆಲ್ಲ ಗಿರ್ಸಿಡಿ ಆಗಿರ್ಬೋದು ಅಥವಾ ಕಾಡ್ತಂಗಡಿ ಆಗಿರ್ಬೋದು, ಇವುಗಳೆಲ್ಲ ನಮಗೆ ಡೈರಿ ಉದ್ಯಮಕ್ಕೆ ಎಷ್ಟು ಸಹಕಾರಿ ಅನ್ನೋದನ್ನ ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಮೇವು ಬೆಳೆಯೋದಕ್ಕೆ ಮುಂಚೆ ತಾಕ್ ರೆಡಿ ಮಾಡ್ಕೋಬೇಕು. ತಾಕ್ ರೆಡಿ ಮಾಡಬೇಕು ಅಂತಂದ್ರೆ ಮೊದಲನೇ ಕೆಲಸ ಮಾಡ್ಬೇಕಾಗಿರೋದೇನಪ್ಪ ಅಂದ್ರೆ ಟ್ರಂಚ್ ತೆಗಿಬೇಕು, ಬಂಡ್ಗಳನ್ನ ಮಾಡಬೇಕು. ಟ್ರಂಚ್ ನಮಗೆ ಎರಡು ರೀತಿನಲ್ಲಿ ಸಹಕಾರಿ. ಒಂದು, ಮಳೆ ನೀರನ್ನ ಇಂಗಿಸ್ಕೊಳ್ಳುತ್ತೆ, ಅದು ಮಳೆ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ, ಇಂಗಿಸ್ಕೊಳ್ಳುತ್ತೆ. ಎರಡನೇದೇನಪ್ಪ ಅಂತಂದ್ರೆ ಅದರೊಳಗಡೆ ನಾವು ಸಾವಯವ ಪದಾರ್ಥನ ತುಂಬ್ತೀವಿ. ವರ್ಷ ನಾವು ಪ್ರತಿ ಸತಿ ಬಿದ್ದಾಗಲೂ ಕೂಡ ಏನೇನು ಸಿಗುತ್ತೆ ನಮಗೆ ತ್ಯಾಜ್ಯಗಳು, ಕೃಷಿ ತ್ಯಾಜ್ಯಗಳನ್ನು ತುಂಬ್ತೀವಿ. ಅದರಿಂದ ನಮಗೆ ಒಳ್ಳೆ ಗೊಬ್ಬರ ಉತ್ಪಾದನೆ ಆಗುತ್ತೆ. ಆ ಗೊಬ್ಬರ ಏನಕ್ಕೆ ಬೇಕಪ್ಪ ಅಂತಂದ್ರೆ ಈ ಸಮೃದ್ಧವಾದಂಥ ಮೇವನ್ನು ಬೆಳ್ಕೊಳ್ಳೋದಕ್ಕೆ ನಮಗೆ ಆ ಗೊಬ್ಬರ ಬೇಕು, ಸಾವಯವ ಗೊಬ್ಬರ ಬೇಕು. ಸೊ ಈ ಮೇವಿಲ್ದಲೆ ನಮಗೆ ಯಾವುದೇ ಕಾರಣಕ್ಕೂ ಡೈರಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೇವು ಬೆಳ್ಕೊಳ್ಳೋದಲ್ಲೇ ಹೋದ್ರೆ ನೀವು ಹೊರಗಡೆಯಿಂದ ಕೊಂಡ್ಕೊಂಡ್ಬಂದು ಮೇವು ಬೆಳಿತೀನಿ ಅಂತಂದ್ರೆ ನಿಮಗೆ ಅದು ಲಾಭದಾಯಕವಾದಂಥ ಹೈನೋದ್ಯಮ ಆಗೋದಿಲ್ಲ. ಪ್ರತಿಯೊಂದನ್ನು ಕೂಡ ನಾವು ಸ್ವಾವಲಂಬಿಯಾಗಿ ನಾವು ಬೆಳ್ಕೋಬೇಕು. ಅದನ್ನು ಬೆಳ್ಕೋಬೇಕು ಅಂತಂದ್ರೆ ಗೊಬ್ಬರ ನಮ್ಮಲ್ಲೇ ತಯಾರಾಗಬೇಕು, ಮಳೆ ನೀರನ್ನ ಹಿಡಿದಿಟ್ಕೋಬೇಕು, ಮತ್ತೆ ನೀರನ್ನು ಉಳಿತಾಯ ಮಾಡ್ಕೋಬೇಕು, ಮತ್ತು ಈ ಮೇವನ್ನು ಕೂಡ ನಾವೇ ಬೆಳ್ಕೋಬೇಕು. ಒಂದು ಸಣ್ಣ ಎಕನಾಮಿಕ್ಸು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇದು ಹೇಳ್ತೀನಿ ಯಾವ್ಯಾವ ಥರದ್ದು ಮೇವನ್ನು ನಾವು ಇದು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸಾಮಾನ್ಯಕ್ಕೆ ರೈತರು ಏನು ಮಾಡ್ತಾರೆ ಅಂದರೆ ಮೇವಿಗೋಸ್ಕರ ಮೆಕ್ಕೆಜೋಳನ ಬೆಳೀತಾರೆ. ಮೆಕ್ಕೆಜೋಳನೇ ಮೇವನ್ನ ಹಸುಗಳಿಗೆ ಫೀಡ್ ಮಾಡ್ತಾರೆ, ಮತ್ತು ಇವನ್ ರಸಮೇವು ಕೂಡ ಮೆಕ್ಕೆಜೋಳದಲ್ಲೇ ಮಾಡ್ತಾರೆ. ಆದರೆ ಮೆಕ್ಕೆಜೋಳದಲ್ಲಿ ನಮಗೆ ಸಮಸ್ಯೆ ಏನಪ್ಪ ಅಂತಂತಂದರೆ ಇಳುವರಿ ತುಂಬ ಕಮ್ಮಿ, ಎಕರೆವಾರು ಇಳುವರಿ ತುಂಬ ಕಮ್ಮಿ. ಮೆಕ್ಕೆಜೋಳದಲ್ಲಿ ಗರಿಷ್ಠ ಅಂತಂದ್ರೂ ಕೂಡ ನೀವು ಒಂದು ವರ್ಷಕ್ಕೆ 1 ಎಕರೆನಲ್ಲಿ 30 ಟನ್ ಮಾತ್ರ ನೀವು ತಗೊಳ್ಳೋದಕ್ಕೆ ಸಾಧ್ಯ. ಆದರೆ ನಿಮಗೆ ಆರ್ಥಿಕವಾಗಿ ಅದು ಲಾಭದಾಯಕ ಆಗೋದಿಲ್ಲ. ಅದಲ್ಲದೇ ಈ ಬಹುವಾರ್ಷಿಕ ಮೇವಿನ ಬೆಳೆಗಳಿದ್ದಾವೆ. ಯಾವುದಿದೆ, ನೇಪಿಯರು, ಎಲ್ಲ ನೇಪಿಯರು ಕೂಡ ಬಹುವಾರ್ಷಿಕ ಬೆಳೆಗಳು. ಅದನ್ನು ನೀವು ಕಟ್ ಮಾಡ್ದಂಗೆ ಚಿಗುರ್ತಾನೆ ಇರುತ್ತೆ. ಮೆಕ್ಕೆಜೋಳ ಏನಾಗುತ್ತೆ, ಒಂದ್ಸತಿ ನೀವು ಬೆಳೆದ್ರಿ ಅಂತಂದರೆ ಒಂದ್ಸತಿ ಕಟ್ ಮಾಡಿದ್ರೆ ಮುಗೀತು. ಮತ್ತೆ ನಿಮ್ಗೆ ಮೆಕ್ಕೆಜೋಳ ಬೇಕು ಅಂದರೆ ಮತ್ತೆ ಬೀಜ ತರಬೇಕು, ಬಿತ್ತನೆ ಮಾಡಬೇಕು, ಅದಕ್ಕೆ ನೀರು ಹಾಯಿಸ್ಬೇಕು, ಎಲ್ಲದೂ ಕೂಡ ಪ್ರೊಸೀಜರ್ ಮಾಡಬೇಕು. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ವರ್ಷಕ್ಕೆ 2 ಬೆಳೆ ತೊಗೋಬೋದು. 2 ಬೆಳೆಯಿಂದ ಒಂದು 30 ಟನ್ನಷ್ಟು ನೀವು 1 ಎಕರೆನಲ್ಲಿ ತೊಗೊಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಬಹುವಾರ್ಷಿಕ ಬೆಳೆ ಏನಿದೆ, ನೇಪಿಯರ್ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಕೆಲವೊಂದಿಷ್ಟು ವೆರೈಟಿಗಳನ್ನು ಅಕ್ಷಯಕಲ್ಪ ಗುರುತಿಸಿದೆ. ಅಕ್ಷಯಕಲ್ಪ ಹೇಳುತ್ತೆ ಯಾವ್ಯಾವ ಮೇವಲ್ಲಿ ಬೆಳೆದ್ರೆ ಯಾವ್ಯಾವ ಪೋಷಕಾಂಶಗಳಿದೆ ಅಂತ ಅಂದ್ಬಿಟ್ಟು. ಸೊ ಅಕ್ಷಯಕಲ್ಪ ಗುರುತಿರ್ತಕ್ಕಂಥ ಮೇವಲ್ಲಿ ಬಹಳ ಪ್ರಮುಖವಾದ ಕುಂಬು ನೇಪಿಯರ್ ಅಂತೇಳಿ. ಇವಾಗ ನೀವು ನೋಡ್ತಾ ಇರೋದೆಲ್ಲ ಸೂಪರ್ ನೇಪಿಯರ್. ಇದು ಇನ್ನೂ ಕಟಾವು ಮಾಡಿದ್ದೀವಿ, ಹೌದು, ಈ ಸೂಪರ್ ನೇಪಿಯರು ಇದನ್ನು ಕಟಾವು ಆಗಿದೆ, ಇನ್ನೂ ಕೂಡ ಇದರಲ್ಲಿ ಬಂದಿಲ್ಲ. ಬಂದಾಗ ಇದು ನಾವೇನು ಮಾಡ್ತೀವಿ ಅಂದರೆ ಒಂದೇ ಸತಿ ಹಾರ್ವೆಸ್ಟ್ ಮಾಡ್ಬಿಟ್ಟು ಇದನ್ನ ಸೈಲೇಜ್ ಮಾಡಿ ಇಟ್ಕೋತೀವಿ. ಅದಕ್ಕೆ ಎಲ್ಲದೂ ಕೂಡ ಒಂದೇ ಹಂತದಲ್ಲಿದೆ. ನಮ್ಮ ರೈತರ ಮನೆಗಳಲ್ಲಿ ಹಂಗಲ್ಲ, ಒಂದು ಸಾಲು ಕಟ್ ಮಾಡಿರ್ತಾರೆ, ಇನ್ನೊಂದು ಸಾಲು ಬೆಳೀತಾ ಇರುತ್ತೆ. ಅವಾಗ ನಾವು ಅವ್ರಿಗೆ ಹಂತವಾಗಿ ಬರುತ್ತೆ. ನಾವು ಪ್ರತಿ ದಿವಸ ಕಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಒಂದೇ ಸತಿ ಎಲ್ಲ ಇಡೀ ತಾಕಲ್ಲಿ ಇರ್ತಕ್ಕಂಥದ್ದು ಎಲ್ಲದನ್ನು ಕೂಡ ಕಟ್ ಮಾಡ್ತೀವಿ ನಾವು. ಸೊ ಇವಾಗ ಇದು ಸೂಪರ್ ನೇಪಿಯರ್. ಈ ಕಡೆ ಏನು ನೋಡ್ತಿದ್ರೆ ಸಣ್ಣ ಹುಲ್ ಕಾಣಿಸ್ತಾ ಇದೆಯಲ್ಲ, ಇದು BNH 14 ಅಂತ, BNH 14 ಅಂತ ಹೇಳ್ತೀವಿ. ಸೊ ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತಂತಂದ್ರೆ ಇದರಲ್ಲಿ ಒಣಹುಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೋಗ್ಯವಾದಂಥ ಮೇವಿದು. ಇಲ್ಲಿ ನಾನು ಹೇಳಿದೆ ಕುಂಬು ನೇಪಿಯರು ಇನ್ನೊಂದು ಭಾಗದಲ್ಲಿದೆ, ಇದು ಸೂಪರ್ ನೇಪಿಯರು. ಕುಂಬು ನೇಪಿಯರು, ಸೂಪರ್ ನೇಪಿಯರು, BNH 11, ಈ 3 ಮೇವುಗಳು ರಸಮೇವು ಮಾಡೋದಕ್ಕೆ ಮಾಡಿಸ್ತಂಥ ಮೇವುಗಳು ಅಕ್ಷಯಕಲ್ಪ ಗುರುತಿಸಿರೋದ್ರಲ್ಲಿ. ಈ BNH 14 ಅನ್ನೋದೇನಿದೆ, ಈ BNH 14 ಒಳ್ಳೆ ಒಣಹುಲ್ಲಿದು. ನಾವು ಒಣಹುಲ್ಲಾಗಿ ಸಾಮಾನ್ಯಕ್ಕೆ ರಾಗಿ ಹುಲ್ ಕೊಡ್ತಾರೆ. ಇನ್ನು ಉತ್ತರ ಕರ್ನಾಟಕಕ್ಕೆ ಹೋದರೆ ಕಣಿಕೆ ಅಂತ ಹೇಳ್ತಾರೆ, ಅಂದರೆ ಮೆಕ್ಕೆಜೋಳದ ಬೆಂಡು ಏನಿರುತ್ತೆ ಅದು ಒಣಗೋಗಿರ್ತಕ್ಕಂಥ ಹುಲ್ಲನ್ನು ಅದನ್ನು ಕೊಡ್ತಾರೆ. ಆದರೆ ಅದರಲ್ಲಿ ಯಾವುದೇ ರೀತಿಯಾದ ಪೋಷಕಾಂಶಗಳು ಇರೋದಿಲ್ಲ, ಬರೀ ನಾರಿನಿಂದ ಕೂಡಿರುತ್ತಷ್ಟೇ, ನಾರಿನಂಶ ಮಾತ್ರ ಇರುತ್ತೆ. ಆದರೆ ಇದರಲ್ಲಿ ಇರ್ತಕ್ಕಂಥ ಅಲ್ಪ ಪ್ರಮಾಣದ ಪ್ರೋಟೀನ್ ಅಂಶ ಅದಕ್ಕೆ ಸಿಗೋದಿಲ್ಲ. ಅದಕ್ಕೆ ಅಕ್ಷಯಕಲ್ಪ ಹೇಳೋದು ನೀವು ಒಣಹುಲ್ಲಾಗಿ ಮಾಡ್ಕೋಬೇಕು ಅಂತಂದರೆ ಕಡಿಮೆ ಬೆಲೆಗೆ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತಂದರೆ BNH 14. ಇದನ್ನು ಸಣ್ಣದಾಗಿ ತುಂಡು ಮಾಡಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಒಳ್ಳೆ ಯಾಕೆಂದರೆ ಒಣಹುಲ್ ಬೇಕೇ ಬೇಕು ಹಸುಗಳಿಗೆ. ಒಣಹುಲ್ ಇದ್ದರೆ ಮಾತ್ರ ಅದರಲ್ಲಿ ಫ್ಯಾಟು ಜಾಸ್ತಿ ಆಗೋದಕ್ಕೆ ಸಾಧ್ಯ. ಫ್ಯಾಟ್ ಮಾಡೋದಕ್ಕೆ ಒಣಹುಲ್ ಬೇಕೇ ಬೇಕು. ಸೊ ಒಣಹುಲ್ಗೆ ನೀವು ರಾಗಿ ಹುಲ್ಲಾಗಿರ್ಬೋದು ಅಥವಾ ಜೋಳದ ಕಣಿಕೆ ಆಗಿರ್ಬೋದು ಅದನ್ನು ಕೊಡೋ ಬದಲಿಗೆ BNH 14 ನೀವು ಕೊಟ್ಟಿದ್ದೆ ಆಯಿತು ಅಂದರೆ ಲಾಭದಾಯಕ ಅಂತ. ಸೊ ಈಗ ಎಷ್ಟು ಬರುತ್ತೆ ಹಂಗಿದ್ರೆ ಇಳುವರಿ? ನಾನು ಅವಾಗಲೇ ಹೇಳಿದೆ, ಮೆಕ್ಕೆಜೋಳ ಸಿಗೋದು ನಿಮಗೆ
ಒಂದು ಎಕರೆನಲ್ಲಿ ಒಂದು ವರ್ಷಕ್ಕೆ 30 ಟನ್ ಮಾತ್ರ. ಅದೇ ನೀವು ಕುಂಬು ನೇಪಿಯರ್ ಬೆಳೆದ್ರೆ 120 ರಿಂದ 150 ಟನ್ ತನಕ ಸಿಗುತ್ತೆ. ಸೂಪರ್ ಹೌದು, ಕುಂಬು ನೇಪಿಯರು ಎಕರೆಗೆ, ಆಯ್ತಾ. ಸೂಪರ್ ನೇಪಿಯರು ಒಂದು ವರ್ಷಕ್ಕೆ ಒಂದು ಎಕರೆಗೆ 80 ರಿಂದ 100 ಟನ್ ತನಕ ಕೂಡ ನಮಗೆ ಇಳುವರಿ ಸಿಗುತ್ತೆ. BNH 11 ಏನಿದೆ ಅದು ಕೂಡ ನಮಗೆ 70 ರಿಂದ 80 ಟನ್ ಅಷ್ಟು ಸಿಗುತ್ತೆ. ಸೊ ಇದು ಒಂದು 50 ರಿಂದ 60 ಟನ್ ಅಷ್ಟು ನಮಗೆ BNH 14 ಸಿಗುತ್ತೆ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತಪ್ಪ ಅಂತಂದ್ರೆ, ಒಂದೇ ಎಕರೆ ಪ್ರದೇಶದಲ್ಲಿ ಹೆಚ್ಚು ಖರ್ಚಿಲ್ಲದೆ ಜಾಸ್ತಿ ಮೇವು ಸಿಗುತ್ತೆ. ಸೊ ಅದಕ್ಕೆ ಮೆಕ್ಕೆಜೋಳದಲ್ಲಿ ನಮಗೆ ಖರ್ಚು ಜಾಸ್ತಿ ಬರುತ್ತೆ. ಸೊ 1 kg ನೀವು ಮೆಕ್ಕೆಜೋಳ ಕೂಡ ನಾವು ಮಾರಾಟ ಮಾಡ್ಬೋದು. ಹಾ, ಅದರಲ್ಲಿ ಮೆಕ್ಕೆಜೋಳ ಮಾರಾಟ ಮಾಡಿಬಿಟ್ಟಿರ್ತಕ್ಕಂಥದ್ದು ಉಳಿಕೆಯನ್ನು ಹಾಕಿದ್ರೆ ನೀವು ಅದು ಮೇವಲ್ಲ. ಈ ಮೆಕ್ಕೆಜೋಳ ಸಮೇತ ಕೊಟ್ರೆ ಮಾತ್ರ ಮೇವದು. ನೋಡಿ, ಪ್ರಕೃತಿ ನಿಯಮ ಏನಪ್ಪಾ ಅಂದ್ರೆ ಅದ್ರ ವಂಶವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದು. ಒಂದು ಉದಾಹರಣೆಗೆ, ಮೆಕ್ಕೆಜೋಳ ಬೆಳೆಯುತ್ತೆ, ಅದು ಹಾಲ್ಗಾಳ ಹಂತದಲ್ಲಿರುತ್ತೆ. ಆ ಹಾಲ್ಗಾಳ ಹಂತದಲ್ಲಿದ್ದಾಗ ಇಡೀ ಗಿಡ ಸಂಪದ್ಭರಿತವಾಗಿರುತ್ತೆ, ಸಮೃದ್ಧವಾಗಿರುತ್ತೆ, ರುಚಿಯಾಗಿರುತ್ತೆ, ಹೌದಾ ಇಲ್ವೋ? ಕಾಳು ಬಲಿತಾ ಏನಾಗುತ್ತೆ, ಆ ಗಿಡ ಒಣಗ್ತಾ ಬರುತ್ತೆ. ಆ ಗಿಡ ಒಣಗುತ್ತು ಅಂದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳಲ್ಲಿ ಎಲ್ಲೋಯ್ತು ಅದೆಲ್ಲ ಕಾಳಿಗೆ ರವಾನೆ ಮಾಡುತ್ತೆ. ಅಂದ್ರೆ ತನ್ನ ವಂಶ ಬೆಳೀಲಿ ಅಂದ್ರೆ ಮೆಕ್ಕೆಜೋಳ ಬಿಡೋದು ನಾವು ತಿನ್ಲಿ ಅಂತ ಅಲ್ಲ, ಇನ್ನೊಂದು ಮೆಕ್ಕೆಜೋಳನ ಹುಟ್ಟಾಕೋದಕ್ಕೆ. ಇನ್ನೂ ಸುಲಭವಾಗಿ ಹೇಳಬೇಕು ಅಂದ್ರೆ, ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬಿಡೋದು ನಾವು ಸಾರು ಮಾಡ್ಕೊಂಡು ತಿನ್ಲಿ, ಚಟ್ನಿ ಮಾಡ್ಕೊಂಡು ತಿನ್ಲಿ ಅಂತ ಅಲ್ಲ, ಇನ್ನೊಂದು ತೆಂಗಿನ ಮರನ ಹುಟ್ಟಾಕೋದಕ್ಕೆ ಅದು ಬಿಡೋದು. ಅದ್ರ ಉದ್ದೇಶ ಅದು, ಪ್ರಕೃತಿಯ ಉದ್ದೇಶ ಅದು. ಸೊ ಅದೇನ್ ಮಾಡುತ್ತೆ ಅಂದ್ರೆ, ಆ ಗಿಡದಲ್ಲಿರ್ತಕ್ಕಂಥ ಪೋಷಕಾಂಶನೆಲ್ಲ ಕಾಳಿಗೆ ಹರಿಸಿದಾಗ ಅದು ಕಂಡೆನ್ಸ್ ಆಗುತ್ತೆ, ಅಲ್ಲ ಪೋಷಕಾಂಶಗಳು ಕಾನ್ಸಂಟ್ರೇಟ್ ಆಗುತ್ತೆ. ಈ ಗಿಡ ಏನಿರುತ್ತೆ ಸ್ವಲ್ಪ ಗಿಡ ಪೂರ್ತಿ ಒಣಗೋಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದ ಪೋಷಕಾಂಶಗಳು ಇರೋದಿಲ್ಲ. ಅದನ್ನ ನಾವು ಮೇವಾಗಿ ಕೊಡ್ತಾ ಇದೀವಿ, ಅದನ್ನ ಕೊಡಬಾರ್ದು. ಕೊಡೋ ಹೋಗಿದ್ರೆ ನೀವು ಕಾಳು ಸಮೇತ ಅದನ್ನ ಹಸುಗಳಿಗೆ ಕೊಡಬೇಕು. ಇದು ಅಷ್ಟೇ. ಈ ಹುಲ್ಲೇನಿದೆ 60 ರಿಂದ 65 ದಿವಸದ ಒಳಗಡೆ ಕಟ್ ಮಾಡಬೇಕು. ಗರಿಷ್ಠ ಅಂದ್ರೆ 70 ದಿವಸ. ಮಳೆಗಾಲದಲ್ಲಿ ಬಹುಶಃ ನಿಮಗೆ 70 ದಿವಸ ಆಗ್ಬೋದು ಬಲಿಯೋದಕ್ಕೆ. ಇದು 70 ದಿವಸದ ಒಳಗಡೆ ಇದನ್ನ ಕಟ್ ಮಾಡಿ ದನಗಳಿಗೆ ಪೂರೈಸಿದ್ರೆ ಮಾತ್ರ ಪೋಷಕಾಂಶ ಸಿಗುತ್ತೆ. ನೀವೇನಾದ್ರೂ ನಂತರ ಸ್ವಲ್ಪ 10 ದಿವಸ 15 ದಿವಸ ಬಲಿಯಾಗಿ ಬಿಟ್ರಿ ಅಂತಂದ್ರೆ ಯಾವುದೇ ರೀತಿಯಾದ ಪೋಷಕಾಂಶ ಇದ್ರಲ್ಲೂ ಕೂಡ ಇರೋದಿಲ್ಲ. ಹಸಿಹುಲ್ ಕೂಡ ಹಾಗಿಲ್ಲ. ಹಸಿಹುಲ್ ಕೊಡಬೇಕು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಹಸಿಹುಲ್ ಕೊಡಬೇಕು. ಆದ್ರೆ ನೀವು ಕಟಾವು ಮಾಡತಕ್ಕಂಥ ಹಂತ 60 ರಿಂದ 65 ದಿವಸ, ಅವಾಗ ಹಸಿರಾಗಿರುತ್ತೆ. ಒಣಗೋದ್ರೆ ನಿಮ್ಗೆ ಅದನ್ನ ಕೊಡೋದಕ್ಕಾಗೋದಿಲ್ಲ. ಅದರಲ್ಲಿ ಏನಾಗುತ್ತೆ, ಎಲ್ಲ ಬೀಜಕ್ಕೆ ಅದನ್ನ ಎಲ್ಲ ರವಾನೆ ಮಾಡ್ಬಿಟ್ಟಿರುತ್ತೆ ಪೋಷಕಾಂಶಗಳು. ಆ ಗಿಡದಲ್ಲಿ ಯಾವುದೇ ರೀತಿಯಾದ ಸತ್ವ ಇರೋದಿಲ್ಲ. ಸೊ ಅದಕ್ಕೆ ಮೇವನ್ನ ನೀವು ಬಳಸಬೇಕು ಅಂತಂದ್ರೆ 60 ರಿಂದ 65 ದಿವಸ ಸರಿಯಾದಂಥ ಸಮಯ ಕಟ್ ಮಾಡಿ ಹಾಕೋದಿಕ್ಕೆ. ಅದಕ್ಕೆ ಏನ್ ಮಾಡ್ತೀವಿ, 60 ರಿಂದ 65 ದಿವಸದಲ್ಲಿ ಇಡೀ ತಾಕನ ಒಂದೇ ಸತಿ ಕಟ್ ಮಾಡ್ತೀವಿ, ರಸಮೇವ್ ಮಾಡ್ತೀವಿ, ಇಟ್ಕೊಳ್ತೀವಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಮೆಕ್ಕೆಜೋಳದಲ್ಲಿ ಮಾತ್ರ ರಸಮೇವ್ ಮಾಡೋದಕ್ಕೆ ಗೊತ್ತು, ಆದರೆ ನೇಪಿಯರ್ಲು ಕೂಡ ರಸಮೇವ್ ಮಾಡ್ಬೋದಾ ಅಂತ. ಖಂಡಿತ ರಸಮೇವ್ ಮಾಡ್ಬೋದು. ಆ ಪ್ರಯೋಗಗಳನ್ನು ಅಕ್ಷಯಕಲ್ಪ ಮಾಡಿದೆ. ಸೊ ಅದಕ್ಕೆ ಕೆಲವೊಂದಿಷ್ಟು ಮೌಲ್ಯವರ್ಧನೆಯನ್ನು ಮಾಡಬೇಕಾಗುತ್ತೆ ನೇಪಿಯರು. ಮೆಕ್ಕೆಜೋಳದಲ್ಲಿ ಎಲ್ಲ ಪೋಷಕಾಂಶ, ಅದರಲ್ಲಿ ಸಕ್ಕರೆ ಅಂಶ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಂಶ ಇರುತ್ತೆ, ಆಯ್ತಾ, ಆಮೇಲೆ ಮಿನರಲ್ಸ್ಗಳು ಇರ್ತವೆ. ಸೊ ಅದರಿಂದ ಅದು ಒಳ್ಳೆ ತುಂಬ ಚೆನ್ನಾಗಿ ಸೈಲೇಜ್ ಬರುತ್ತೆ. ಏನು ಹಾಕೋದು ಬೇಕಿಲ್ಲ ಅದಕ್ಕೆ. ಮೆಕ್ಕೆಜೋಳದ ಸೈಲೇಜ್ ಮಾಡಂಗಿದ್ರೆ ಕೆಲವರು ಮಜ್ಜಿಗೆ ನೀರು, ಬೆಲ್ಲದ ನೀರು ಅಂತ ಹೇಳ್ತಾರೆ. ಏನು ಹಾಕಬೇಡಿ. ಮೆಕ್ಕೆಜೋಳನ ಸಣ್ಣದಾಗಿ 1 ರಿಂದ 2 ಸೆಂಟಿಮೀಟರ್ ದಪ್ಪನಾಗಿ ಕಟ್ ಮಾಡಿಬಿಟ್ಟು ನಿರ್ವಾತ ಪ್ರದೇಶದಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ತುಂಬಿಟ್ಬಿಟ್ರೆ ಸಾಕು, 45 ದಿವಸಕ್ಕೆ ನಿಮಗೆ ರಸಮೇವ್ ರೆಡಿ ಆಗಿಬಿಡುತ್ತೆ. ಆದರೆ ನೀವು ಈ ಬಹುವಾರ್ಷಿಕ ಬೆಳೆ ಏನಿದೆ ಈ ಮೇವಿನಲ್ಲಿ, ಆದರೆ ಇದಕ್ಕೆ ಸ್ವಲ್ಪ ವ್ಯಾಲ್ಯೂ ಆಡ್ ಮಾಡಬೇಕಾದ ಸಕ್ಕರೆ ಅಂಶ ಇರೋದಿಲ್ಲ ಇದಕ್ಕೆ. ಆ ಸಕ್ಕರೆ ಅಂಶದ ಬದಲಿಗೆ ಕಬ್ಬನ್ನು, ಅದ್ರ ಜೊತೆ ಮೆಕ್ಕೆಜೋಳದ ನುಚ್ಚು ಮತ್ತು ಬೆಲ್ಲನೋ, ಅಥವಾ ರೈಸ್ ಬಾರ್ನ್ DOC ಅಂತ ಇದನ್ನು ಹೇಳ್ತೀವಿ ನಾವು, ಆಯಿತಾ, DORB ಅಂತ ಹೇಳ್ತೀವಿ, ಆಯಿತಾ, ಡಿಐಲ್ಡ್ ರೈಸ್ ಬ್ರಾನ್ ಅಂದರೆ ಅಕ್ಕಿ ತೌಡಲ್ಲಿ ಎಣ್ಣೆ ತೆಗೆದಿರ್ತಕ್ಕಂಥ ಹೊಟ್ಟು, ಇವುಗಳನ್ನ ಒಂದು ಪ್ರಮಾಣದಲ್ಲಿ ಬೆಳೆಸಬೇಕು. ಇದನ್ನೆಲ್ಲ ನಾವು ತರಬೇತಿನಲ್ಲಿ ಹೇಳ್ಕೊಡ್ತೀವಿ. ಎಷ್ಟೆಷ್ಟು ಬೆಳೆಸಬೇಕು, 1 ಟನ್ನು ನಿಮಗೆ ಸೈಲೇಜ್ ಆಗಬೇಕು ನೇಪಿಯರ್ನಲ್ಲಿ ಅಂತಂದರೆ ಅದಕ್ಕೆ ಯಾವ ರೀತಿ ವ್ಯಾಲ್ಯೂ ಆಡ್ ಮಾಡಬೇಕು, ನೀವು ಯಾವ ರೀತಿ ತುಂಬಬೇಕು ಅನ್ನೋದನ್ನೆಲ್ಲದನ್ನು ಕೂಡ ನಾವು ತರಬೇತಿನಲ್ಲಿ ಹೇಳ್ಕೊಡ್ತಾ ಬರ್ತೀವಿ. ಸೊ ಇದನ್ನೆಲ್ಲದನ್ನು ಕೂಡ ಕಲ್ತ್ಕೊಂಡು ಮಾಡಿದ್ರೆ ಅವನಿಗೆ ಕೃಷಿ ಹೈನೋದ್ಯಮ ಲಾಭದಾಯಕವಾಗಿರುತ್ತೆ. ಇಲ್ಲ ಅಂದರೆ ಅವ್ನು ಮೆಕ್ಕೆಜೋಳನೇ ಬಳಸ್ತಾ ಇದ್ದಾನೆ ಅಂತಂದರೆ 1 kg ರಸಮೇವನ್ನ ಮೆಕ್ಕೆಜೋಳದಲ್ಲಿ ಮಾಡ್ಕೋಬೇಕು ಅಂದರೆ 7 ರಿಂದ 8 ರೂಪಾಯಿ ಖರ್ಚಾಗುತ್ತೆ. ಅದೇ ನೀವು ನೇಪಿಯರಲ್ಲಿ ರಸಮೇವನ್ನ ಮಾಡ್ಕೊಂಡ್ರೆ 2 ರೂಪಾಯಿ 68 ಪೈಸೆ ಖರ್ಚಾಗುತ್ತೆ. ಗರಿಷ್ಠ ಅಂದರೆ 3 ರೂಪಾಯಿ. ಇಷ್ಟು ವ್ಯತ್ಯಾಸ ಇದೆ. ಸೊ ಒಂದು ಹಸುಗೆ ನಮ್ಮ ರೈತರು ಎಡುತ್ತಾ ಇದ್ದಾರೆ ಅನ್ಸ್ತಾ ಇದೆ. ಖಂಡಿತ. ನೋಡಿ, ಇವಾಗ ಏನಾಗುತ್ತೆ ಅಂತಂದ್ರೆ, ಒಂದು ಲೆಕ್ಕಾಚಾರ ಹೇಳ್ತೀನಿ. ಒಂದು ಹಸು ನಮಗೆ ಒಂದು ದಿವಸಕ್ಕೆ 20 kg ಅಷ್ಟು ರಸಮೇವು ಬೇಕು. ಸೊ ಅಲ್ಲಿ ನನ್ನ ಹತ್ರ 10 ಹಸು ಇದೆ ಅಂತಂದ್ರೆ ದಿನಕ್ಕೆ 200 kg ಬೇಕು. 200 kg ಇಂದ ನನಗೆ 4 ರೂಪಾಯಿ ದುಡ್ಡು ಉಳಿದ್ರೆ ಎಷ್ಟಾಯ್ತು? 800 ರೂಪಾಯಿ ದುಡ್ಡು ಉಳಿತು ನನಗೆ. ಒಂದು ತಿಂಗಳಿಗೆ 24,000 ರೂಪಾಯಿ ನನಗೆ. 8 3 24,000 24,000 ರೂಪಾಯಿ ಅಷ್ಟು ದುಡ್ಡು ಉಳಿತು. ನಮ್ಮ ಕಣ್ಣೆದ್ರಿಗೇನೆ
ಮೆಕ್ಕೆಜೋಳದಿಂದ ನಾವು ನೇಪಿಯರಿಗೆ ಬಂದರೆ 24,000 ರೂಪಾಯಿ ಅಷ್ಟು ದುಡ್ಡನ್ನು ಅದೊಂದರಲ್ಲೇ ಹಸಿ ಮೇವು ಒಂದರಲ್ಲೇ ಉಳಿಸ್ಬೋದು ನಾವು. ಒಣಮೇವಿಗೆ ಬಂದರೆ ತಿರ್ಗಾ ಮತ್ತೆ ರಾಗಿ ಹುಲ್ಲು 8ರಿಂದ 10 ರೂಪಾಯಿ 1 kg. ಇದರಲ್ಲಿ ನೀವು ಒಣಹುಲ್ ಮಾಡ್ಕೊಂಡ್ರೆ 4 ರೂಪಾಯಿ kg. ಅದರಲ್ಲಿ ನಮಗೆ 4 ರೂಪಾಯಿ ಉಳಿಯುತ್ತೆ. 5ರಿಂದ 6 kg ಒಂದು ದಿನಕ್ಕೆ ಒಂದು ಹಸಿಗೆ ಒಣಹುಲ್ ಬೇಕು. ಅದರಲ್ಲಿ ನಮಗೆ 6 kg ಅಂತಂದ್ರೂ ಕೂಡ 24 ರೂಪಾಯಿ ಒಂದು ಹಸುಗಾಯಿತು. 240 ರೂಪಾಯಿ 10 ಹಸುವಿಂದ ಆಯಿತು. 250 ರೂಪಾಯಿ ಅಂತಂದ್ರೂ ಕೂಡ ನಮಗೆ ಒಂದು ತಿಂಗಳಿಗೆ ಅಲ್ಲಿಗೆ 7,500 ರೂಪಾಯಿ ದುಡ್ಡು ಅದರಿಂದ ಉಳಿತು ನಮಗೆ. ಸೊ ಈ ಥರ ಅಲ್ಲಿಗೆ ಹೆಚ್ಚು ಕಮ್ಮಿ 30-35,000 ರೂಪಾಯಿನಷ್ಟು ದುಡ್ಡನ್ನ ನಾವು ಮೆಕ್ಕೆಜೋಳದಿಂದ ನೇಪಿಯರಿಗೆ ಬಂದರೆ ಉಳಿತಾಯ ಮಾಡ್ಬಿಡ್ಬೋದು. ಈ ಡಿಫ್ರೆನ್ಸ್ ನಮ್ಮ ರೈತರಿಗೆ ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಾ ಇಲ್ಲ. ಅದು ಲೆಕ್ಕ ಹಾಕಿ ಅವ್ರಿಗೆ ತೋರಿಸ್ಬೇಕು, ನಾವು ಅದನ್ನ ಮಾಡಿ ತೋರಿಸ್ಬೇಕು. ಇನ್ನು ಹೀಗೆ ಇದೇ ಪದ್ಧತಿಯಲ್ಲಿ ಸುಮಾರು ಜನ ಖಂಡಿತ ಸುಮಾರು ಜನ ಮಾಡ್ತಾ ಇರದೆ ಮೆಕ್ಕೆಜೋಳದಿಂದಲೇ ಸರಿ. ಅದಕ್ಕೆ ಮೆಕ್ಕೆಜೋಳಕ್ಕೆ ತುಂಬಾ ಕಷ್ಟ ಇದೆ ಇವತ್ತಿನ ದಿವಸ. ಅದಕ್ಕೆ ಪ್ರತಿ ಸತಿನೂ ಬೀಜಕ್ಕೆ ಅವ್ರು ಬೀಜದ ಅಂಗಡಿಗೆ ಹೋಗಬೇಕು ತಗೊಳ್ಳೋದಕ್ಕೆ. ಆಮೇಲೆ ಅದಕ್ಕೆ ಇವಾಗ ರೋಗಗಳು ಬೇರೆ ಬರ್ತಾ ಇದೆ. ಔಷಧಿ ಹೊಡಿದಲ್ಲೇ ಮೆಕ್ಕೆಜೋಳ ಬರೋದೇ ಇಲ್ಲ. ಆಮೇಲೆ ಪ್ರತಿ ಸತಿಯನ್ನು ಹಾರ್ವೆಸ್ಟ್ ಮಾಡಬೇಕು, ತಿರ್ಗಾ ಮತ್ತೆ ಬೇಕು ಅಂದರೆ ಮತ್ತೆ ಬಿತ್ತನೆ ಮಾಡಬೇಕು. ಇದಕ್ಕೆಲ್ಲ ಆಳುಗಳ ಸಮಸ್ಯೆ ಇದೆ. ಆದರೆ ಇದು 7ರಿಂದ 8 ವರ್ಷ ಒಂದ್ಸತಿ ನಾಟಿ ಮಾಡಿದ್ರೆ ನೀವು ಕಡ್ಡಿನ 7ರಿಂದ 8 ವರ್ಷ ಅವ್ನ ರೈತನ ತೋಟದಲ್ಲಿ ಇರುತ್ತೆ. ನೀವು ಕಟ್ ಮಾಡ್ದಂಗೆ ಚಿಗುರ್ತಾ ಇರುತ್ತೆ. ನೀವೇನು ಮಾಡಬೇಕಲ್ಲ, ಒಂದ್ಸತಿ ಕಟ್ ಮಾಡಿದಾಗ ಇದ್ರೊಳಗಡೆ ಗೊಬ್ಬರದ ನೀರನ್ನ ಹಾಯಿಸೋದು. ನಾವು ಅವಾಗಲೇ ತೋರಿಸ್ದಂಗೆ ಏನು ಬಯೋಗ್ಯಾಸಿಂದ ಬರ್ತಕ್ಕಂಥದ್ದು ಏನು ಸ್ಲರಿ ಬರುತ್ತೆ ಅದಕ್ಕೆ ನೀರು ಬಿಟ್ಕೊಂಡು ಅದನ್ನು ಹಾಯಿಸ್ಬೇಕು. ಅಂತರ ಬೇಸಾಯ ಒಂದ್ಸತಿ ಮಾಡಬೇಕಾಗುತ್ತೆ. ಹಾರ್ವೆಸ್ಟ್ ಮಾಡೋದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇರೋದಿಲ್ಲ ಇದರಲ್ಲಿ. ನೋಡಿ, ಇದರಲ್ಲಿ ನಾವು ಇವಾಗ ಯಾವ ರೀತಿ ಸಂಪೂರ್ಣ ಸಾವಯವ. ಇದು ಗೋಬರ್ ಗ್ಯಾಸಿಂದ ಏನು ಬರುತ್ತೆ ನೀರು, ಅದಕ್ಕೆ ನೀರು ಬಿಟ್ಕೊಂಡು ಇದನ್ನು ಹಾಯಿಸಿರೋದು ನಾವಿಲ್ಲಿ. ಇದಕ್ಕೆ ಒಂದೇ ಒಂದು ಕಾಳು ರಾಸಾಯನಿಕವನ್ನು ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಬರೋದೇ ಇಲ್ಲ. ಸಂಪೂರ್ಣ ಸಾವಯವ ಹೈನೋದ್ಯಮ ಆಗುತ್ತೆ. ಈ ಒಂದು ರೀತಿಯಲ್ಲಿ ಮೇವು ಬೆಳ್ಕೊಂಡು ಹಸುಗಳನ್ನ ಸಾಕೋದು. ಸರ್, ಇದು ಒಂದ್ಸರಿ ಹಾಕಿದ್ರೆ ಎಷ್ಟು ವರ್ಷ ಬರುತ್ತೆ ಅಂತ? 7ರಿಂದ 8 ವರ್ಷ ನಮ್ಮ ಭೂಮಿನಲ್ಲಿ ಇರುತ್ತೆ. ಆಮೇಲೆ ಇರುತ್ತೆ, ಅದ್ರ ಇಳುವರಿ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಬೇರೆ ಏನಿದೆ, ಈ ಬೇರೆ ಮೇಲ್ ಬರಕ್ ಶುರುವಾಗುತ್ತೆ. ತೇಲ್ಗಂದು ಅಂತೀವಿ ನಾವು. ಯಾವಾಗ ತೇಲುತ್ತೆ ಅವಾಗ ಇಳುವರಿ ಕಮ್ಮಿ ಆಗುತ್ತೆ. ಆ ಟೈಮ್ನಲ್ಲಿ ಕಿತ್ತಾಕ್ಬಿಟ್ಟು 5ರಿಂದ 6 ಕಟಾವು 5ರಿಂದ 6 ಕಟಾವು ಬರುತ್ತೆ. ಕನಿಷ್ಠ 5 ಅಂತೂ ಬರುತ್ತೆ. ಯಾಕೆಂದ್ರೆ 65 ದಿವಸ ಇಟ್ಕೊಳ್ಳಿ. ಸಾಕಣೆ ಮಾಡೋರಿಗೆ ನಿಜವಾಗ್ಲೂ ಇದು ಒಂದ್ ರೀತಿ ಅಮೃತ. ಖಂಡಿತ ಹೌದು. ಆದ್ರೆ ನೇಪಿಯರ್ ಅಂತ ಹಾಕ್ತಿವಿ ಅಂತಂದಾಗ ದಯವಿಟ್ಟು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಹಾಕ್ರಿ. ಯಾಕೆಂದ್ರೆ ಸಾಕಷ್ಟು ನೇಪಿಯರ್ಗಳಿವೆ. ಕೆಲವು ಹಲವಾರು ಯೂನಿವರ್ಸಿಟಿಗಳು ಅದ್ರ ಮೇಲೆ ಕೆಲಸ ಮಾಡಿ ಹಲವಾರು ರೀತಿಯ ನೇಪಿಯರ್ಗಳನ್ನ ಉತ್ಪಾದನೆ ಮಾಡಿದ್ದಾರೆ. ಸೊ ನಮ್ಗೆ ಗೊತ್ತಿರಲ್ಲ ಯಾವ ಮಟ್ಟಕ್ಕೆ ಅಂತಂದ್ರೆ, ನಾನು ಹಸು ತರ್ತೀನಿ ಅಂತಂದ್ರೆ ಅವಾಗ ಯಾರಾದ್ರೂ ಒಬ್ರು ಸಲಹೆ ಕೊಡ್ತಾರೆ, ಅದಕ್ಕೆ ನೇಪಿಯರ್ ಹಾಕೊಂಬಿಡು. ಎಲ್ಲಿದೆ ನೇಪಿಯರು? ನನ್ನ ಹತ್ರ ಇದೆ ಅಂತಾರೆ. ಅದು ಯಾವ ನೇಪಿಯರು? ಅದರಲ್ಲಿ ಪ್ರೋಟೀನ್ ಅಂಶ ಎಷ್ಟಿದೆ, ಆಕ್ಸಲೇಟ್ ಅಂತಕ್ಕಂಥ ವಿಷಕಾರಿ ಅಂಶ ಎಷ್ಟಿದೆ, ಅದರಿಂದ ಹಾಲು ಇಳುವರಿ ಬರುತ್ತಾ, ಗರ್ಭಧರಿಸಕ್ಕೆ ಏನಾದ್ರು ತೊಂದರೆ ಆಗುತ್ತಾ, ಅದರಲ್ಲಿ ಸೋಂಕಿದೆಯಾ? ಕೆಲವು ನೇಪಿಯರ್ಗಳಲ್ಲಿ ಸೋಂಕಿರುತ್ತೆ. ಅಂದ್ರೆ ಈಗ ಮುಟ್ಟಿದ್ರೆ ಕೈಗೆಲ್ಲ ಸಣ್ಣ ಸಣ್ಣ ಮುಳ್ಳು ಚುಚ್ಕೊಳ್ತೆ, ನೆವೆ ಶುರು ಆಗ್ಬಿಡುತ್ತೆ. ಅದಿದ್ರು ಕೂಡ ಅಪಾಯನೇ. ಸೊ ಕೆಲವು ಬ್ಲೇಡ್ ಶಾರ್ಪ್ ಇರುತ್ತೆ, ಎಡ್ಜು, ಅವ್ನು ಕಟ್ ಮಾಡ್ಕೊಂಬರಕ್ಕೆ ಆಗಲ್ಲ. ಅದಕ್ಕೆ ಅದು ಯಾವ ಜಾತಿಯ ನೇಪಿಯರು, ಯಾವ್ದ್ರಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಬಿಟ್ಟು ಅವನು ನೇಪಿಯರ್ ಹಾಕೊಂಡು ಹೈನೋದ್ಯಮ ಮಾಡಿದ್ರೆ ಖಂಡಿತ ಅವ್ನು ಲಾಭ ಮಾಡೋದಕ್ಕೆ ಸಾಧ್ಯ. ನೀವು ವೇರಿಯೇಷನ್ ಹೇಳಿದ್ರಿ, ಮೆಕ್ಕೆಜೋಳ ವರ್ಸಸ್ ನೇಪಿಯರ್. ಓಕೆ, ಇದು ಹೊರತಾಗಿ ನಾವು ನೇಪಿಯರ್ ಹಾಕಿದ್ವಿ. ಇದು ಹಸುಗೆ ಯಾವ ರೀತಿ ಒಳ್ಳೆ ಆಹಾರ ಅಂತ ಹೇಳ್ತೀರಾ? ಹಸುಗೆ ನಿಮ್ಗೆ ಮೆಕ್ಕೆಜೋಳದಷ್ಟು ಎಲ್ಲ ಪೋಷಕಾಂಶ ಸಿಗದಲೇ ಇರಬಹುದು. ಆದರೆ ಮೆಕ್ಕೆಜೋಳಕ್ಕೆ ಸನಿಹವಾಗಿ ಇರ್ತಕ್ಕಂಥ ಈ ಒಂದಿಷ್ಟು ನಾವು 4 ವೆರೈಟಿ ಏನು ಹೇಳಿದೆ, ಅವು ಎಲ್ಲದೂ ಕೂಡ ನೇಪಿಯರ್. ಅಂದ್ರೆ ಉದಾಹರಣೆಗೆ ಮೆಕ್ಕೆಜೋಳಕ್ಕೂ ಇದಕ್ಕೂ ಒಂದು 2% ಅಷ್ಟು ಪ್ರೋಟೀನ್ ಅಲ್ಲಿ ಬೇಕಂದ್ರೆ ಪ್ರೋಟೀನ್ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಏಕದಳದಲ್ಲಿ ಪ್ರೋಟೀನ್ ಏನಿದ್ರೂ ದ್ವಿದಳದಲ್ಲಿ ಮಾತ್ರ ನಾವು ನಿರೀಕ್ಷೆ ಮಾಡ್ಬೋದು. ಅದು ಪ್ರೋಟೀನ್ ಸೋರ್ಸ್. ಇದು ನಾರಿನ ಅಂಶದ ಅಂದ್ರೆ ಕಾರ್ಬೋಹೈಡ್ರೇಟ್ ಸೋರ್ಸ್. ಇದು ಯಾವುದು ಏಕದಳ ಮೇವುಗಳು. ಆದ್ರೆ ಇದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಇದಕ್ಕೆ ಆಡ್ ಆನ್ ಏನಾದ್ರು ಮಾಡ್ಕೊಂಡು ನಾವು ಹಾಕಿದ್ರೆ ಖಂಡಿತ ಅದನ್ನೇ ಹೇಳಿದ್ ನಾನು. ಸೈಲೇಜ್ ಮಾಡಬೇಕಾದ್ರೆ ನೀವು ಇದಕ್ಕೆ ಒಂದಿಷ್ಟು ಮೆಕ್ಕೆಜೋಳ ನುಚ್ಚು, ಬೆಲ್ಲ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಕಬ್ಬು ಒಂದು ಪ್ರಮಾಣದಲ್ಲಿ ನೀವು ಸೇರಿಸ್ಕೊಂಡು ಸೈಲೇಜ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ನಾನು ಹೇಳ್ದಂಗೆ DORB ಅಂತ ನಾವು ಹೇಳ್ತೀವಿ, ಅಕ್ಕಿ ತೌಡನಲ್ಲಿ ಎಣ್ಣೆ ತೆಗೆದಿರ್ತಕ್ಕಂಥ ಅಕ್ಕಿ ತೌಡನ್ನ ಇದಕ್ಕೆ ಸೇರಿಸ್ಕೊಂಡು ಸೈಲೇಜ್ ಮಾಡಬೇಕಾಗುತ್ತೆ. ಸೊ ನಾವು ಕಂಡಿಡ್ಕೊಂಡಿರೋದು ಇದು. ಇದನ್ನ ಅಕ್ಷಯ ಕಲ್ಪ ಕಂಡಿಡ್ಕೊಂಡು ಈ ಥರದನ್ನು ಮಾಡಿ ಸಕ್ಸಸ್ ಆಗಿ ರೈತರಿಗೆ ಈಗ ಆಲ್ರೆಡಿ ಇದ್ರ ಮೇಲೆ ನಾವು ತರಬೇತಿ ಕೊಟ್ಟು ಕೆಲವೊಂದಿಷ್ಟು ಫಾರಂಗಳಲ್ಲಿ ಇದೇ ಮಾದರಿಯ ಸೈಲೇಜ್ಗಳನ್ನ ಮಾಡಿಸಿ ಹಸುಗಳನ್ನ ಸಾಕಾಣಿಕೆ ಮಾಡಿಸ್ತಾ ಇದೀವಿ. ಯಾವುದೇ ರೀತಿಯಾದ ವ್ಯತ್ಯಾಸಗಳಾಗಿಲ್ಲ. ನಮ್ಮ R&Dನಲ್ಲೂ ಕೂಡ ಯಾವುದೇ ರೀತಿಯಾದ ವ್ಯತ್ಯಾಸಗಳಾಗಿಲ್ಲ. ಹಸುಗಳು ಆರೋಗ್ಯವಾಗಿದೆ, ಅಷ್ಟೇ ಇಳುವರಿ ಕೊಡ್ತಾ ಇದೆ ಹಾಲು. ಈಗಾಗಲೇ ಈ ತರದನ್ನ ತರಬೇತಿ ನಿಮ್ಮ ರೈತ ಬಳಗ ಖಂಡಿತ ನಾವು ಮಾಡ್ತಾ ಇದೀವಿ. ತರಬೇತಿನಲ್ಲಿ ರೈತ ಸುಮಾರು ಜನ ಖುಷಿಯಾಗಿದ್ದಾರೆ. ಎಷ್ಟೋ ಜನಕ್ಕೆ ಹಣ ಉಳಿತ. ಅದಕ್ಕೆ ನಾನು ಹೇಳಿದ್ದು, ಯಾವಾಗ್ಲೂ ಹೇಳ್ತೀನಿ, ಮಳೆ ಬೆಳೆ ಬೆಲೆ ನಮ್ಮ ಕೈಯಲ್ಲಿಲ್ಲಪ್ಪ. ನಮ್ಮ ಕೈಯಲ್ಲಿರೋದು ಏನಿದ್ರು ಉತ್ಪಾದನೆ ವೆಚ್ಚನ ಕಮ್ಮಿ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡೋದು ಅಷ್ಟೇನೆ. ಈ ತರ ಪ್ರತಿಯೊಂದು ಹಂತದಲ್ಲೂ ಕೂಡ ಉತ್ಪಾದನೆ ವೆಚ್ಚ ಎಲ್ಲೆಲ್ಲಿ ಕಾಸ್ಟ್ ಕಮ್ಮಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ರೈತನ ಜೋಬಿಗೆ 4 ಕಾಸು ಉಳಿಯುತ್ತೆ.
ಇಲ್ಲ ಅಂದ್ರೆ ಉಳಿಯೋದಿಲ್ಲ. ನೀವು ಈಗ ಸೈಲೇಜ್ ಮಾಡ್ಕೊಂಡಿದ್ರಲ್ಲ, ಅದನ್ನ ತೋರಿಸ್ಬೋದಾ? ಅದು ಇವಾಗ ಓಪನ್ ಮಾಡೋಕ್ಕಾಗಲ್ಲ. ಅದು ಹೆಂಗೆ ಅಂತಂದ್ರೆ ಸೈಲೇಜನ್ನ 45 ದಿವಸ ತನಕ ಓಪನ್ ಮಾಡಬಾರ್ದು. ಸೈಲೇಜ್ ತುಂಬಿಟ್ಟ ಮೇಲೆ 45 ದಿವಸದಿಂದ ನಂತರ ಓಪನ್ ಮಾಡಿದ್ಮೇಲೆ 30 ದಿವಸ ಒಳಗಡೆ ಬಳಸ್ಬಿಡ್ಬೇಕು ಅದನ್ನ. ಈಗ ಹಸುಗೆ ಏನ್ ಹಾಕ್ತಾ ಇದ್ದೀರಾ? ಹಸುಗೆ ನಾವು ಸೈಲೇಜನ್ನೇ ಹಾಕ್ತಾ ಇರೋದು. ಸೈಲೇಜ್ ಮತ್ತೆ ಹಸಿ ಮೇವು ಹಾಕ್ತಾ ಇದೀವಿ. ಇನ್ನೊಂದು ಭಾಗದಲ್ಲಿ ಇದೆ, ಬೇಕಾದ್ರೆ ನಾನು ನಿಮ್ಗೆ ಸೈಲೇಜನ್ನ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಅದೇ ಮೇವು ಬೆಳೆದ್ವಿ, ಮೇವು ಬೆಳೆದಿದ್ದ ಫಸ್ಟು ಭೂಮಿ ರೆಡಿ ಮಾಡ್ಕೊಂಡ್ವಿ, ಮೇವು ಬೆಳೆದ್ಮೇಲೆ ಅದನ್ನ ರಸಮೇವು ಮಾಡಿದ್ವಿ. ಈಗ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ, ಮೆಕ್ಕೆಜೋಳ ಬಿಟ್ರೆ ಬೇರೆದ್ರಲ್ಲಿ ನಮಗೆ ರಸಮೇವು ಬರಲ್ಲ ಅಥವಾ ಸೈಲೇಜ್ ಬರೋದಿಲ್ಲ ಅಂತ. ನೋಡಿ, ಅಕ್ಷಯಕಲ್ಪದಲ್ಲಿ ನೇಪಿಯರ್ ಹುಲ್ಲಿಂದ ಸೈಲೇಜ್ ಮಾಡಿರೋದನ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಅಂತ. ಇದು ಪೂರ್ತಿ ನೇಪಿಯರ್ ಇಂದಲೇ ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ಪೂರ್ತಿ ನೇಪಿಯರ್ ಹುಲ್ಲಿಂದ ಮಾಡಿರ್ತಕ್ಕಂಥ ಸೈಲೇಜ್. ಸೊ ಇದನ್ನೇ ಫೀಡ್ ಮಾಡ್ತಾ ಇರೋದು. ಹಸುಗಳ ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ. ಇದು ಮೇವಿನ ಭದ್ರತೆ. ನಮಗೆ 3 ತಿಂಗಳಿಗಾಗುವಷ್ಟು ಮೇವನ್ನ ಬೆಳೆದು ಸೈಲೇಜ್ ಮಾಡಿ ಇಟ್ಕೊಂಡು ನಂತರ ಏನಿದ್ರು ನಾವು ಶೆಡ್ಡನ್ನ ಕಟ್ಟೋದ್ರ ಕಡೆ ನಾವು ಗಮನ ಹೋಗಬೇಕು. ಮುಂಚೆನೇ ನಾವು ಊರಿಗೆ ಮುಂಚೆ ಶೆಡ್ ಕಟ್ಟೋದಾಗ್ಲಿ, ಊರಿಗೆ ಮುಂಚೆ ಹಸುಗಳು ತರೋದಾಗ್ಲಿ ಮಾಡಿ ಆಮೇಲೆ ನಾವು ಮೇವುಗಳು ಹುಡುಕಾಡಿದ್ರೆ ಅಲ್ಲಿ ನಮಗೆ ಡೈರಿ ಸಕ್ಸಸ್ ಆಗೋದಿಲ್ಲ, ಫೇಲ್ಯೂರ್ ಆಗೋದೇ ಸಾಧ್ಯತೆಗಳು ಜಾಸ್ತಿ. ಅದಕ್ಕೆ ಫಸ್ಟ್ ಮೇವಿನ ಭದ್ರತೆ ಮಾಡ್ಕೋಬೇಕು, ಆಮೇಲೆ ಅವ್ರ ಹಸುಗಳನ್ನ ಶೆಡ್ ಕಡೆ ಗಮನ ಕೊಡಬೇಕು, ಆಮೇಲೆ ಹಸುಗಳನ್ನ ಇಂಡಕ್ಟ್ ಮಾಡಬೇಕು, ಆಮೇಲೆ ನಂತರ ನಾವು ಫೀಡಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಅಷ್ಟೊಳಗಡೆ ತಿಳ್ಕೊಂಡಿರ್ಬೇಕು. ಮುಂದಕ್ಕೆ ಹೋಗೋಣ. ಆಮೇಲೆ ಇದು ಎಷ್ಟು ದಿವಸ ತನಕ ಇಟ್ಕೋಬಹುದು? ಇದು 45 ದಿವಸ ಆದ್ಮೇಲೆ ತೆಗೆದಿರ್ತಕ್ಕಂಥದ್ದು. ಒಂದು ಸತಿ ಇದನ್ನ ಓಪನ್ ಮಾಡಿದ್ರೆ, ಈ ಸೈಲೇಜ್ ಏನಿದೆ ಇದನ್ನ ಒಂದ್ ಸತಿ ನಾವು ಓಪನ್ ಮಾಡಿದ್ರೆ 30 ದಿವಸ ಒಳಗಡೆ ಇದು ಖಾಲಿ ಆಗ್ಬಿಡ್ಬೇಕು. ಇದಿಷ್ಟು ಓಕೆ. ಆಮೇಲೆ ಏನಾಗುತ್ತೆ, ಗಾಳಿ ತಗೊಳ್ಳೋದಕ್ಕೆ ಶುರುವಾಗುತ್ತೆ. ಯಾವಾಗ ಗಾಳಿ ತಗೊಂಡಂಗೆ ಸೈಲೇಜು ಹಾಳಾಗ್ತಾ ಬರುತ್ತೆ. ಸೊ ಇದರಲ್ಲಿ ಸೈಲೇಜ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಬೇರೆ ಬೇರೆ ವಿಧಾನಗಳಿದಾವೆ, ಅಂದ್ರೆ ಬಂಕರ್ಗಳು ವಿಧಾನಗಳಿದಾವೆ. ಸೊ ಇದು ಬಂಕರ್ ವಿಧಾನ. ನಾವು 3 ಗೋಡೆ ಪದ್ಧತಿ, ಆ ಕಡೆ ಗೋಡೆ ಇರುತ್ತೆ, ಹಿಂದ್ಗಡೆ ಗೋಡೆ ಇರುತ್ತೆ. ಸೈಲೇಜ್ ಅನ್ನು ಈ ರೀತಿ ತುಂಬಿಟ್ಟು ತೆಳಗಡೆ ಮತ್ತೆ ಸುತ್ತಲೂ ಟಾರ್ಪಾಲ್ ಹಾಕ್ಬಿಟ್ಟು ಇದ್ರೊಳಗಡೆ ಗಾಳಿಯೆಲ್ಲ ಆಚೆ ತೆಗೆದು ಚೆನ್ನಾಗಿ ಕಂಪ್ರೆಸ್ ಮಾಡಿ ಗಾಳಿಯೆಲ್ಲ ಆಚೆ ತೆಗೆದ್ಬಿಟ್ಟು ಸೈಲೇಜ್ ಮಾಡ್ಕೊಳ್ತು. ಇನ್ನೊಂದು ತೊಟ್ಟಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು. 3 ಅಡಿ ಭೂಮಿಯಿಂದ ತೆಳಗಡೆ ಗುಂಡಿ ತೆಗೆದು ಮೇಲ್ಗಡೆ ಎತ್ಕೊಳ್ಳೋದು. ಅಂದ್ರೆ ಯಾವ ರೈತನಿಗೆ ಜಾಗ ಸಾಕಾಗಲ್ಲ, ಕಮ್ಮಿ ಇರುತ್ತೆ ಅಂತವ್ರು ಆ ತೊಟ್ಟಿ ಮಾಡ್ತಿರ್ಗೆ ಹೋಗ್ತಾರೆ. ಈ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ತುಂಬಾ ಈಸಿ ಹ್ಯಾಂಡ್ಲಿಂಗ್. ನೋಡಿ, ಇದನ್ನ ಓಪನ್ ಮಾಡಿ ನಾವು ವರ್ಟಿಕಲ್ ಆಗಿ ಮೇವನ್ನ ತಕೊಳ್ತಾ ಹೋಗ್ತೀವಿ. ತೊಟ್ಟಿಗಳಲ್ಲಿ ಏನಾಗುತ್ತೆ ಅಂದ್ರೆ ಹಾರಿಜಾಂಟಲ್ ಆಗಿ ತೆಗಿತೀವಿ, ಮೇಲ್ಭಾಗದನ್ನ ತಕೊಳ್ತಾ ಬರ್ತೀವಿ. ಅದು ಸ್ವಲ್ಪ ಶ್ರಮ ಜಾಸ್ತಿ, ಇದರಲ್ಲಿ ಶ್ರಮ ಕಮ್ಮಿ. ಆಮೇಲೆ ಅಲ್ಪ ಸ್ವಲ್ಪ ಹಸುಗಳಿದೆ, 2 ಹಸು ಇದೆ, 3 ಹಸು ಇದೆ, 4 ಹಸು ಇದೆ ಅನ್ನೋಂಥವ್ರು ಬ್ಯಾಗ್ಗಳಲ್ಲಿ ಕೂಡ ಸೈಲೇಜ್ ಮಾಡ್ಕೊಳ್ತಾರೆ. ಬ್ಯಾಗ್ ಅಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅನಾನುಕೂಲ ಏನಪ್ಪಾ ಅಂತಂದ್ರೆ ಇಲಿಗಳು ಬ್ಯಾಗ್ನ ಡ್ಯಾಮೇಜ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಆ ಇಲಿಗಳು ಕಡ್ದಿರ್ತಕ್ಕಂಥ ಡ್ಯಾಮೇಜ್ ಮಾಡಿರ್ತಕ್ಕಂಥ ಜಾಗಗಳಲ್ಲಿ ಗಾಳಿ ತಗೊಂಡು ಸೈಲೇಜ್ ಬ್ಯಾಗ್ ಪೂರ್ತಿ ಹಾಳಾಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಈಗ ಸೈಲೇಜನ್ನ ಸೇರಿಸಿ ನಾವಿಲ್ಲಿ ಹಾಕಿದ್, ನಾನಾಗಲೇ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, TMR ಬಗ್ಗೆ ಮಾತಾಡ್ತಾ ಇದ್ದೆ. TMR ಅಂತಂತಂದ್ರೆ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ. ಅದರೊಳಗಡೆ ಸೈಲೇಜು ಇರುತ್ತೆ, ಒಣ ಹುಲ್ಲು ಇರುತ್ತೆ, ಹಸಿ ಹುಲ್ಲು ಇರುತ್ತೆ, ಹಿಂಡಿ ಮತ್ತೆ ಮೆಕ್ಕೆಜೋಳದ ನುಚ್ಚು, ಜೊತೆಗೆ ನಮಗೆ ಖನಿಜ ಮಿಶ್ರಣ, ಅದಕ್ಕೆ ಬೇಕಾದಂಥ ಲಘು ಪೋಷಕಾಂಶಗಳು ಏನಿರುತ್ತೆ ಎಲ್ಲದನ್ನು ಕೂಡ ಹಾಕಿ ದಿನಕ್ಕೆ ಒಂದೇ ಬಾರಿ ಫೀಡ್ ಮಾಡೋದಕ್ಕೆ ನಾವು TMR ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲದನ್ನು ಕೂಡ ಅರ್ಥಕೊಂಡು ತರಬೇತಿ ಪಡ್ಕೊಂಡು ನಂತರ ಅವನು ಹಸುಗಳನ್ನು ಸಾಕಕ್ಕೆ ಹೋದ್ರೆ ಮಾತ್ರ ಏನಾದರೂ ಸ್ವಲ್ಪ ಲಾಭ ಮಾಡೋದಕ್ಕೆ ಸಾಧ್ಯ. ಇಲ್ಲ ಏನೂ ಗೊತ್ತಿಲ್ದಲೆ ಮೊದಲೇ ಹೋಗ್ಬಿಟ್ಟು ಶೆಡ್ ಕಟ್ಬಿಡೋದು, ಆಮೇಲೆ ಹೋಗ್ಬಿಟ್ಟು ಹಸುಗಳು ತಂದ್ಬಿಡೋದು, ಆಮೇಲೆ ಮೇವುಗಳು ಹುಡುಕಾಡೋದು, ಆಮೇಲೆ ಯಾವ ರೀತಿ ಪೋಷಕಾಂಶಗಳನ್ನು ಕೊಡಬೇಕು ಅನ್ನೋದನ್ನ ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು, ಹುಲ್ಲಿನ ಬಗ್ಗೆ ಜ್ಞಾನ ಇಲ್ಲದೆ ಇರತಕ್ಕಂಥದ್ದು, ಎಲ್ಲದನ್ನು ಕೂಡ ನಮಗೆ ನಷ್ಟಕ್ಕೆ ಈಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಕ್ಷಯಕಲ್ಪ ಇದನ್ನೆಲ್ಲವನ್ನು ಕೂಡ ರೂಢಿಸಿಕೊಳ್ಳುತ್ತೆ. ಖಂಡಿತ ನಾವೆಲ್ಲದ್ರ ಬಗ್ಗೆನೂ ಕೂಡ ತರಬೇತಿ, 2 ದಿವಸ ತರಬೇತಿನಲ್ಲಿ ಪ್ರತಿಯೊಂದನ್ನು ಕವರ್ ಮಾಡ್ತೀವಿ. ನಾನು ಹೇಳಿರ್ತಕ್ಕಂಥ ರೈತರು ಇಲ್ಲಿ ಈ ತರದ ಮಾಹಿತಿ ಪಡ್ಕೋಬೇಕು ಅಂದ್ರೆ ನಾನು ಆಗ್ಲೇ ನಾನು ನಂಬರ್ ಹೇಳಿದ್ದೀನಿ, ಆ ನಂಬರ್ ನಿಮ್ಗೂ ಕೊಟ್ಟಿರಿ. ಸಾಧ್ಯವಾದ್ರೆ ಡಿಸ್ಪ್ಲೇ ಮಾಡಿ, ಬೇಕಾದ್ರೆ ಅವ್ರಿಗೆ ಕಾಲ್ ಮಾಡ್ಲಿ, ರಿಜಿಸ್ಟರ್ ಮಾಡ್ಕೊಂಡು ಬನ್ನಿ ದಯವಿಟ್ಟು. ರಿಜಿಸ್ಟರ್ ಮಾಡ್ದಲೆ ಏನ್ ಹೇಳಿ, ಟ್ರೈನಿಂಗ್ ಎಷ್ಟು ದಿವಸ ಇರುತ್ತೆ? 2 ದಿವಸ ತರಬೇತಿ. 2 ದಿವಸ ತರಬೇತಿ ತಗೊಂಡ್ರೆ ನಿಮ್ಗೆ ಸಂಪೂರ್ಣ ಡೈರಿ ಬಗ್ಗೆ ಮಾಹಿತಿ ಕೊಡ್ತೀವಿ. ಡೈರಿಯನ್ನ ಅಂದ್ರೆ ಹೈನೋದ್ಯಮವನ್ನು ಯಶಸ್ವಿಯಾಗಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ 2 ದಿವಸ ತರಬೇತಿನಲ್ಲಿ. ಸೊ ಇದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಂಡೇ ಬರಬೇಕು. ಸರ್ ನೀವು ಹೇಳಿದ್ರಿ ನಾನು ಬಂದ್ಬಿಟ್ಟಿದ್ದೀನಿ, ಬಾಗ್ಲಲ್ಲಿದ್ದೀನಿ, ಒಳಗಡೆ ಬಿಡ್ತಾ ಇಲ್ಲ ಅಂದ್ರೆ ಖಂಡಿತ ಬಿಡಲ್ಲ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ನಂಬರಲ್ಲಿ ನೀವು ಅದನ್ನ ಎಲ್ಲರನ್ನು ಬೇಕಾದ್ರೆ ಡಿಸ್ಪ್ಲೇ ಮಾಡಿ ನಿಮ್ಮ ವಿಡಿಯೋದಲ್ಲಿ, ಅದ್ರಲ್ಲಿ ಬರ್ತಕ್ಕಂಥ ನಂಬರ್ನ ಸಂಪರ್ಕ ಮಾಡ್ಬಿಟ್ಟು ಖಂಡಿತ ಬರ್ಬೋದು ರೈತರು. ಎಷ್ಟಾಗುತ್ತೆ ಸರ್ ಕಾಸ್ಟ್? ಇದು ಕಾಸ್ಟ್ ಯಾವುದಕ್ಕೆ? ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲ, ನಿಮ್ಮ ಟ್ರೈನಿಂಗ್ ಕಾಸ್ಟ್ 2,000 ರೂಪಾಯಿ ಒಬ್ಬರಿಗೆ ಚಾರ್ಜ್ ಮಾಡ್ತೀವಿ. ಊಟ ತಿಂಡಿ ವಸತಿ ಎಲ್ಲದೂ ಕೂಡ ಇರುತ್ತೆ ಇಲ್ಲಿ. ಎಲ್ಲದನ್ನು ಸೇರಿ ನಾವು 2,000 ರೂಪಾಯಿ ಚಾರ್ಜ್ ಮಾಡ್ತೀವಿ 2 ದಿನದ ತರಬೇತಿಗೆ. ಅವ್ರಿಗೆ ಬಂದ್ರೆ ಇಲ್ಲಿ ಸಂಪೂರ್ಣ ಡೈರಿ ಫಾರ್ಮಿಂಗ್ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿ, ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ನಾವು ಅವರಿಗೆ, ತರಬೇತಿ ಸರ್ಟಿಫಿಕೇಟ್. ಹೌದು, ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ.
ಧನ್ಯವಾದಗಳು ಸರ್. ಇಷ್ಟು ತನಕ ಮೇವಿನ ಬಗ್ಗೆ ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು.